ಒಂದ್ ಕಡೆ ರೇಣುಕಾಸ್ವಾಮಿ ಮರ್ಡರ್ ಕೇಸು, ಮತ್ತೊಂದ್ ಕಡೆ ಪಟ್ಟಣಗೆರೆಯ ಗೂಡನ್ಗೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಧಿಕಾರಿಗಳಿಂದ ಮಾಲೀಕರಾಗಿರುವಂತಹ ಜಯಣ್ಣ ಅವರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ. ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಏನಿದ್ರ ವಿವರ ಅಂತ ಸ್ವತಃ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಪಟ್ಟಣಗೆರೆ ಜಯಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಒಂದ್ ಕಡೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನೋಡ್ತಾ ಇದ್ವಿ, ಈ ನಡುವೆ ಬಿಬಿಎಂಪಿ ಅಧಿಕಾರಿಗಳು ನಿಮಗೆ ನೋಟಿಸ್ ಕೊಟ್ಟಿರುವಂತ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಅಂತ? ಜಾಗ ಯಾರ್ದು, ಜಾಗದ ಬಗ್ಗೆ ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಇದು ಇನ್ಸಿಡೆಂಟ್ ಆಗಿದ್ದು ಮಾರನೇ ದಿವಸನೇ ಟಿ ವಿಲಿ ತೋರಿಸಾದ್ಮೇಲೆ BBMP ಕಮಿಷನರ್ ಆರ್ಡರ್ ಮಾಡಿದ್ದಾರೆ. ಕಮರ್ಷಿಯಲ್ ಪ್ರಾಪರ್ಟಿ ಆಗಿರೋದ್ರಿಂದ ಟ್ಯಾಕ್ಸ್ ಕಟ್ಟಿದಾರಾ ಇಲ್ಲೋ ಅನ್ನೋದು ಚೆಕ್ ಮಾಡಿ ಅಂತೇಳಿ. ನಾನು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದಿದ್ದೀನಿ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ. ಬಟ್ ಇದು ಆಗಿರೋದು ಇನ್ಫೋಟೆಕ್ ಅಂತ ಕಂಪ್ನಿ ಆಗಿರೋದು ಒಂದು ವರ್ಷ ಆಗಿದೆ. 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ರೆವಿನ್ಯೂ ರೆಕಾರ್ಡಲ್ಲಿ ಟ್ಯಾಕ್ಸ್ ಕಟ್ಟಿದ್ದೀನಿ. BBMP ಕಟ್ಟಿಲ್ಲ. ಈಗ BBMP ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟು ನಾನು ಟ್ಯಾಕ್ಸ್ ಕಟ್ತೀನಿ. ದಿಢೀರಂತ ನೋಟಿಸ್ ಕೊಡುವಂಥ ವಿಚಾರ ಅಂದರೆ ಈಗ ಮರ್ಡರ್ ಕೇಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ನೋಟಿಸ್ ಕೊಡ್ತಾ ಇರೋದು ಯಾಕೆ ಸಡನ್ ಆಗಿ ಅಂತ? ಅಂದರೆ ಇಷ್ಟು ದಿನ ಗೊತ್ತಾಗಲಿಲ್ಲ, ಅವ್ರ ಗಮನಕ್ಕೆ ಬಂದಾಗಿಲ್ಲ. ಅದು ಗಮನಕ್ಕೆ ಬಂದಲ್ಲ, ಟ್ಯಾಕ್ಸ್ ಯಾವಾಗಿದ್ರೂ ಕಟ್ಟಲೇಬೇಕು 2008ರಿಂದ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪದು. ಅದು ಆಗಿರೋದು 2023 ನವಂಬರಲ್ಲಿ ಏನಾಗಿದೆ. ಸೊ ನಾನು ಆ ಡಾಕ್ಯುಮೆಂಟ್ ಕೊಟ್ಬಿಟ್ಟು ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟು ಪ್ಲಸ್ ಟ್ಯಾಕ್ಸ್ ಕಟ್ಟಿರೋದನ್ನೆಲ್ಲ ನಾನು ಕೊಡ್ತಾಯಿದ್ದೀನಿ. ಅದು ಫಸ್ಟ್ ಮುಂಚೆ ಅವರು ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಂದು ಜಾಗದಲ್ಲಿದ್ದರು, ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದ್ರು. ಕಂಪ್ನಿ ಹೆಸರು ಬೇರೆ ಮಾಡ್ಕೊಂಡಿದ್ದಾರೆ. ಸುಮಾರು 5.5 ಎಕರೆ ಜಾಗ ಇರ್ಬೋದು ಅನ್ಸುತ್ತೆ. ಅದು ಆ ಮೂಲ ಜಮೀನುದಾರರು ನೀವೇನ ಸರ್ ಅದು, ಅಥವಾ ಬೇರೆಯವ್ರ ಹತ್ರ ತಗೊಂಡ್ರು ಅಂತಾರೆ ಏನಾಗಿದೆ ಅದು? ಈ ಜಮೀನೆಲ್ಲ ಪೂರ್ತಿ ನಮ್ಮ ಪುರಾತನ ಕಾಲದಿಂದ ಬಂದಿರೋದು. ನಮ್ಮ ಜಾಗ ನಮ್ಮದೇ, ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನ ಹೆಸರಲ್ಲೇ ಇರೋದು. ಸೊ ಈಗ ಅದನ್ನು ನಾನು ಮಾಡ್ತಾಯಿದ್ದೀನಿ. ಬಟ್ ಹೆಸರು ನಾನು ನಮ್ಮ ಫಾದರ್, ನನ್ನ ದೊಡ್ಡಪ್ಪನಿಂದ ನಾನು ಚೇಂಜ್ ಮಾಡ್ಕೊಂಡಿಲ್ಲ. ಟ್ಯಾಕ್ಸ್ ಮಾತ್ರ ಕಟ್ತಾಯಿದ್ದೀನಿ. ಜಾಗ ಒತ್ತುವರಿ ಆಗಿದೆ ಬೇರೆ ಕಡೆಯಿಂದ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಏನಾದರೂ ಆ ಥರ ಏನಾದರೂ ಇದೆಯಾ, ಅಥವಾ ದಾಖಲೆಗಳೆಲ್ಲ ಕರೆಕ್ಟಾಗಿದೆಯಾ ಸರ್ ನಿಮಗೆ? ಒತ್ತುವರಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರ್ದಿದೆ ಪೂರ್ತಿ ಸುತ್ತಲೂ ನಾನೇ ಇದ್ದೀನಿ. ಮಿಕ್ಕಿದ ಪ್ರಾಪರ್ಟಿನೂ ನನ್ನದೇ ಇದೆ, ಬೇರೆ ಯಾವುದು ಪ್ರಾಪರ್ಟಿ ಇಲ್ಲ ಅಲ್ಲಿ. ಈ ಉಳಿದಿರೋದು ನಮ್ಮದೊಂದೇ ಪ್ರಾಪರ್ಟಿ ಅಷ್ಟೇ ಬಿಟ್ಟರೆ ಬೇರೆ ಯಾರ್ದು ಇಲ್ಲ. ಸರ್, ಸುಮಾರು ವರ್ಷಗಳಿಂದ ಜಾಗ ಖಾಲಿಯಾಗೇ ಇದೆ, ಮತ್ತು ಈಗ ಒಂದು ಪಾರ್ಕಿಂಗ್ ಜಾಗ ಅಂತ ಮಾಡ್ಕೊಂಡಿರೋಂಥದ್ದು, ಅಂದರೆ ಬೇರೆ ಏನೋ ಅಭಿವೃದ್ಧಿ ಆಗಲಿಲ್ಲ ಅಲ್ಲಿ ಅಂತ ಯಾವ ಕಾರಣಕ್ಕಂತ ನಾನು ತಿಳ್ಕೊಬೋದಾ? ಅಭಿವೃದ್ಧಿ ಯಾಕಾಗಲಿಲ್ಲ ಅಂತಂದರೆ ಅದು ತೆಂಗಿನ ತೋಟ ಆಗಿತ್ತು. ತೆಂಗಿನ ತೋಟ ಆಗಿದ್ದಾದಮೇಲೆ ಕಲ್ಟಿವೇಟ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ದೇ ಇರೋ ಕಾರಣದಿಂದ ಆ ತೆಂಗಿನ ಮರಗಳೆಲ್ಲ ಒಣಗೋಗಿತ್ತು. ಖಾಲಿ ಜಾಗ ಆಗಿತ್ತು. ಖಾಲಿ ಜಾಗ ಆಗಿರೋದ್ರಿಂದ ಅವ್ರಿಗೆ ದೊಡ್ಡ ಜಾಗ ಇದೆ, ಅಲ್ಲಿ ಹೋಗಬೇಕು ಅಂತೇಳಿ ಅವರೇ ಹೋದರು. ಇಲ್ಲಿಂದ ಪಕ್ಕದಲ್ಲಿ ಇಲ್ಲಿ ಓಡಾಡಲಿಕ್ಕೆ ತೊಂದರೆ ಇತ್ತು ಮೇನ್ ರೋಡಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಅವರು ಶಿಫ್ಟ್ ಮಾಡ್ಕೊಂಡ್ರಷ್ಟೇ. ಅಧಿಕಾರಿಗಳೇನಾದ್ರು ಅಂದರೆ BBMP ಅಧಿಕಾರಿಗಳು ಅಥವಾ ಕಂದಾಯ ಅಧಿಕಾರಿಗಳೇ ನಿಮ್ಮನ್ನು ಈಗ ಭೇಟಿ ಮಾಡಿದ್ರೆ, ಅಥವಾ ನೀವೇನಾದರೂ ಅವ್ರಿಗೆ ಸಂಪರ್ಕ ಮಾಡಿದ್ರೆ ಸರ್? ಕಂದಾಯ ಅಧಿಕಾರಿಗಳು ಮನೆಗೆ ಬಂದು ನೋಟಿಸ್ ಕೊಟ್ಟಿದ್ದಾರೆ. ನಾನು ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದೀನಿ. ನೋಟಿಸ್ ರಿಸೀವ್ ಮಾಡಿದ್ಮೇಲೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಕೊಡ್ತೀನಿ ಇವತ್ತು ನಾಳೆಲೆ. ಥ್ಯಾಂಕ್ ಯು. ಇದಿಷ್ಟು ಪಟ್ಟಣಗೆರೆ ಜಯಣ್ಣ ಅವರ ಮಾತು. ಅಂತ ಹೇಳಿದ್ರೆ ಜಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೂಕ್ತ ದಾಖಲೆಗಳು ನನ್ನ ಬಳಿ ಇದೆ, ನಾನು ಅಧಿಕಾರಿಗಳಿಗೆ ಕೂಡ ಅದನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.